ಹೆಲೋ ಫ್ರೆಂಡ್ಸ್, ನಮಸ್ತೆ. ಈ ವಿಡಿಯೋದಲ್ಲಿ ಒಂದು ಹೊಸ ರೆಸಿಪಿನ ತಂದಿದ್ದೀನಿ. ಅದು ಯಾವುದು ಅಂದರೆ ಮಂಡ್ಯ ಶೈಲಿಯ ನುಗ್ಗೆ ಸೊಪ್ಪು ಉಪ್ಸಾರು. ನಮ್ಮ ಮನೇಲಿ ಇದು ಸ್ಪೆಷಲ್ ಅಂದರೆ ಸ್ಪೆಷಲ್ ಅಂತ ಹೇಳ್ಬೋದು. ಯಾಕೆಂದರೆ ಇದ್ರ ರುಚಿನೇ ಬೇರೆ. ಇದನ್ನು ಮೊಟ್ಟೆ ಹಾಕಿ ಫ್ರೈ ಮಾಡ್ಕೊತೀವಿ. ಇದನ್ನು ತಿಂತಾಯಿದ್ರೆ ಸಾಕಾಗೋದನ್ನೇ ಇಲ್ಲ. ಮುದ್ದೆಗಿಂತ ಜಾಸ್ತಿ ಆ ಪಲ್ಯನೇ ಜಾಸ್ತಿ ತಿನ್ಕೊತೀವಿ ಅಂತಲೇ ಹೇಳ್ತಾ, ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮ್ಮ ಮನೇಲಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾವು ಒಂದು ಕಪ್ಪಲ್ಲಿ ನುಗ್ಗೆ ಸೊಪ್ಪು ತೊಗೊಂಡು ಇಟ್ಕೊಂಡಿದ್ದೀವಿ. ಜೊತೆಗೆ 5 ಮೊಟ್ಟೆ ತೊಗೊಂಡಿದ್ದೀವಿ. 1 ಬೌಲು ಹಸಿ ಕಾಳು ತೊಗೊಂಡಿದ್ದೀವಿ. ಯಾವ ಕಲರು ಹಾಕ್ಬೋದು, ಬೇಳೆನಾರು ಹಾಕ್ಬೋದು, ಹುಳ್ಳಿ ಕಲರು ಹಾಕ್ಬೋದು. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಈರುಳ್ಳಿ 1 ಬೌಲ್ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಮತ್ತು ತೆಂಗಿನಕಾಯಿ ಸ್ವಲ್ಪ ತೊಗೊಂಡಿದ್ದೀವಿ. ಮತ್ತು ಒಣಮೆಣಸಿನ್ಕಾಯಿ 3 ತೊಗೊಂಡಿದ್ದೀವಿ. ಅದನ್ನು 3 ಇಟ್ಕೊಂಡಿದ್ದೀವಿ. ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀವಿ. ಮತ್ತು ಉಪ್ಸಾರು ಖಾರ. ಇದು ಉಪ್ಸಾರು ಖಾರ ಯಾವ ರೀತಿ ಮಾಡೋದು ಅಂತ ನಿಮ್ಗೆ ಗೊತ್ತಿಲ್ಲ ಅಂದರೆ ಇದಕ್ಕೆ ಸಪ್ರೇಟಾಗಿ ವೀಡಿಯೋ ಮಾಡ್ತೀವಿ. ಸೊ ಈಗ ಸದ್ಯಕ್ಕೆ ಹಸಿ ಕಾಳು ಬೇಯ್ತಾ ಇದೆ. ಸೊ ಬೆಂದಿರೋ ಹಸಿ ಕಾಳಿಗೆ ನಾವು ನುಗ್ಗೆ ಸೊಪ್ಪನ್ನ ಹಾಕ್ಕೊತಾ ಇದ್ದೀವಿ. ನುಗ್ಗೆ ಸೊಪ್ಪು ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ನಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಬೇಕು. ಇದೊಂದು 5ರಿಂದ 10 ನಿಮಿಷ ಅಷ್ಟೇ ಬೆಂದೋಗುತ್ತೆ ಸೊಪ್ಪು. ಸೊ ಇವಾಗ ನಾವು ವಿಸಿಲ್ ಹಾಕಿ 1ರಿಂದ 2 ಕೂಗಿದ್ರೆ ಸಾಕು ವಿಸಿಲು. ಅದಾದಮೇಲೆ ಓಪನ್ ಮಾಡ್ತೇವೆ. ಸೊಪ್ಪು ಆಲ್ರೆಡಿ ಎಲ್ಲ ಬೆಂದಿದೆ. ಸೊ ಬೆಂದಿರೋ ಸೊಪ್ಪನ್ನ ನಾವೇನು ಮಾಡ್ತೀವಿ, ನೀರನ್ನ ಸಪ್ರೇಟ್ ಮಾಡ್ಕೊತೀವಿ, ಸೊಪ್ಪನ್ನ ಸಪ್ರೇಟ್ ಮಾಡ್ಕೊತೀವಿ. ಸೊ ಈ ಥರ ನೀರೆಲ್ಲ ಸಪ್ರೇಟ್ ಮಾಡಿ ಇಟ್ಕೊತಾ ಇದ್ದೀವಿ. ಈಗೇನು ಮಾಡ್ತಾಯಿದ್ದೀವಿ, ಆ ಸೊಪ್ಪನ್ನ ಫ್ರೈ ಮಾಡ್ಕೊತೀವಿ. ಆ ಸೊಪ್ಪನ್ನ ಯಾವ ರೀತಿ ಫ್ರೈ ಮಾಡ್ಕೊಳ್ಳೋದು ಅಂತ ನೋಡೋಣ. ಮೊದಲಿಗೆ ಒಂದು ಬಾಣಲಿ ತೊಗೊಂಡು ಅದಕ್ಕೆ ಒಂದು 3ರಿಂದ 4 ಟೀ ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀವಿ. ಎಣ್ಣೆ ಹಾಕ್ಕೊಂಡು ಈಗ ತೊಗೊಂಡಿರೋಂಥ ಈರುಳ್ಳಿನ ಅದಕ್ಕೆ ಹಾಕೊಂಡು ಫ್ರೈ ಮಾಡ್ಕೊಬೇಕು. ಅದ್ರ ಜೊತೆಗೆ ಒಣಮೆಣಸಿನ್ಕಾಯಿ ತೊಗೊಂಡಿದ್ವಲ್ಲ ಅದನ್ನು ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀವಿ. ಸೊ ಫ್ರೈ ಮಾಡ್ಕೊಂಡಾಗಿದೆ. ಇವಾಗ ತೊಗೊಂಡಿರೋ ಮೊಟ್ಟೆನ 5 ಮೊಟ್ಟೆ ತೊಗೊಂಡಿದ್ವಿ, ಅದನ್ನು ಕೂಡ ಒಡೆದು ಅದರೊಳಗಡೆ ಹಾಕೊಬೇಕು. ಸೊ ಮೊಟ್ಟೆ ಎಲ್ಲ ಒಡೆದು ಹಾಕೊಂಡ್ಮೇಲೆ ಅದನ್ನು ಸ್ವಲ್ಪ ಉಡಿ ಆಗೋ ಥರ ಅವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಅದನ್ನು ಮಿಕ್ಸ್ ಮಾಡ್ತಾಯಿದ್ರೆ ಅದು ಮೊಟ್ಟೆ ಉಡಿ ಆಗುತ್ತೆ ಈರುಳ್ಳಿ ಜೊತೆ ಎಲ್ಲ ಮಿಕ್ಸ್ ಆಗಿ. ನೋಡಿದ್ರಲ್ಲ, ಈಗ ಎಲ್ಲ ಆಲ್ಮೋಸ್ಟ್ ಮಿಕ್ಸ್ ಆಗಿದೆ. ಅದಕ್ಕೆ ಒಂದು ಸ್ವಲ್ಪ ಕಾಯಿ ತುರಿ ತೊಗೊಂಡಿದ್ವಿ. ಅದನ್ನು ಹಾಕೊಂಡ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳಿ ನಾವು ಸ್ವಲ್ಪ ಕಾಯಿ ತುರಿನೂ ಹಾಕೊತಾ ಇದ್ದೀವಿ. ಈಗ ಇದಕ್ಕೆ ರುಚಿಗೆ ಒಂದು ಸ್ವಲ್ಪ ಆಲ್ರೆಡಿ ಸೊಪ್ಪಿಗೂ ಉಪ್ಪು ಹಾಕಿದ್ವಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಬೇಕು. ಯಾಕೆಂದರೆ ಮೊಟ್ಟೆ ಹಾಕಿದ್ವಲ್ಲ, ಮೊಟ್ಟೆಗೆ ಮತ್ತು ಈರುಳ್ಳಿಗೆಲ್ಲ ಸ್ವಲ್ಪ ಟೇಸ್ಟಾಗಿ ಚೆನ್ನಾಗಿರುತ್ತೆ ಅಂತೇಳಿ ಒಂದು ಸ್ವಲ್ಪ ಉಪ್ಪು ಹಾಕೊಬೇಕು. ಉಪ್ಪು ಹಾಕೊಂಡ್ಮೇಲೆ ಅದ್ರ ಮೇಲೆ ಈಗ ತೊಗೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಸೊ ಮಿಕ್ಸ್ ಮಾಡ್ಕೊಂಡೆಲ್ಲ ರೆಡಿಯಾಗಿದೆ ನೋಡಿ. ಸೊ ಅದಕ್ಕೆ ಇವಾಗ ನಾವು ಸಪ್ರೇಟಾಗಿ ಬೇಯಿಸಿಟ್ಕೊಂಡಿರೋಂಥ ಸೊಪ್ಪನ್ನ ಮತ್ತು ಕಾಳನ್ನ ಅದ್ರ ಜೊತೆ ಮಿಕ್ಸ್ ಮಾಡ್ಕೊಬೇಕು. ಸೊ ಮಿಕ್ಸ್ ಮಾಡ್ಕೊಂಡೆಲ್ಲ ರೆಡಿಯಾಗಿದೆ. ನೋಡಿದ್ರಲ್ಲ, ಇಷ್ಟೇ ನುಗ್ಗೆ ಸೊಪ್ಪು ಪಲ್ಯ ರೆಡಿ ಆಯಿತು. ಸೊ ಅದನ್ನು ಒಂದು ಬೌಲ್ಗೆ ಹಾಕೊತಾ ಇದ್ದೀವಿ. ನೋಡಿದ್ರಲ್ಲ ಫ್ರೆಂಡ್ಸ್, ನುಗ್ಗೆ ಸೊಪ್ಪನ್ನ ಸಪ್ರೇಟಾಗಿ ಪಲ್ಯ ಮಾಡಿಟ್ಕೊಂಡ್ರೆ ಅದಕ್ಕಿರೋ ಟೇಸ್ಟೇ ಬೇರೆ. ಆ ಸಾಂಬಾರು ಜೊತೆ ತಿನ್ನೋವಂಥ ಸೊಪ್ಪೇ ಬೇರೆ. ಈ ಥರ ಫ್ರೈ ಮಾಡಿಕೊಂಡು ಸಪ್ರೇಟಾಗಿ ಮೊಟ್ಟೆ ಹಾಕೊಂಡು ತಿನ್ನೋವಂಥ ಟೇಸ್ಟೇ ಬೇರೆ ಬರುತ್ತೆ. ಇದೊಂದ್ಸಲ ಟ್ರೈ ಮಾಡಿ ನೋಡಿ. ನೀವಂತೂ ಈ ಟೇಸ್ಟ್ನ ಮರ್ಯಾದೆ ಇಲ್ಲ. ಪದೇ ವೀಕ್ಲಿ ಒಂದ್ಸಲ ಮಾಡೋಣ ಅಂತ ಅನಿಸ್ತಾ ಇರುತ್ತೆ. ನಮ್ಮ ಮನೇಲಂತೂ ವಾರಕ್ಕೆ ಒಂದ್ಸಲ ಇದ್ದೇ ಇರುತ್ತೆ. ಅದ್ರ ಜೊತೆಗೆ ಮುದ್ದೆ ಅಂತೂ ಕಂಪಲ್ಸರಿ ನಮ್ಮ ಮನೇಲಿ ಮುದ್ದೆ ಇರುತ್ತೆ. ಅದ್ರ ಜೊತೆಗೆ ಉಪ್ಸಾರು ಖಾರ, ಅದ್ರ ಜೊತೆಗೆ ಪಲ್ಯ. ಇದರ ಕಾಂಬಿನೇಷನ್ನು ಒಂಥರ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನೀವು ಒಂದ್ಸಲ ಟ್ರೈ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.